ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ತುಂಬಾ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಬಗ್ಗೆ ಕೇಳ್ತಾ ಇದ್ರು. ಅಂದ್ರೆ ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯಿತು, ಇದರ ನಂತರ ಯಾವ ರೀತಿ ಎಡಿಟ್ ಮಾಡಬಹುದು ಅಂತ. ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ಇನ್ಫಾರ್ಮೇಶನ್ಸ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಕೇಳಿ ಅರ್ಥ ಕೂಡ ಮಾಡ್ಕೊಳ್ಳಿ. ಓಕೆನಾ? ಸರಿ, ಹಾಗಿದ್ರೆ ಈಗ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಈಗ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಯಿತು. ಇದರ ನಂತರ ನಿಮಗೆ ಹೊಸದಾಗಿ ಕಾಲೇಜಸ್ ಅನ್ನ ಆ್ಯಡ್ ಮಾಡೋದಕ್ಕೆ ಆಗಲ್ಲ. ಫಸ್ಟ್ ರೌಂಡ್ಗಿಂತ ಮೊದಲು ನಿಮ್ಮ ಏನು ಆಪ್ಷನ್ ಎಂಟ್ರಿ ಇತ್ತು ಅದು ಫೈನಲ್ ಆಪ್ಷನ್ ಎಂಟ್ರಿ. ಅದಕ್ಕೋಸ್ಕರ ಈಗ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಆದ ನಂತರ ಸೆಕೆಂಡ್ ರೌಂಡ್ಗಿಂತ ಮೊದಲು ಏನು ಎಡಿಟ್ ಮಾಡೋದಕ್ಕೆ ಕೊಡ್ತಾರೆ, ಆವಾಗ ಹೊಸದಾಗಿ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಆಗಲ್ಲ. ಇದ್ರ ಜೊತೆಗೇನೆ ಈಗ ಸೆಕೆಂಡ್ ರೌಂಡಲ್ಲೂ ಕೂಡ ಕಾಲೇಜ್ ಅಲಾಟ್ ಆಯಿತು ಅಂತ ತಿಳ್ಕೊಳ್ಳಿ. ಸೆಕೆಂಡ್ ರೌಂಡ್ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮೊದಲು ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಕೊಡ್ತಾರೆ, ಆವಾಗಲೂ ಕೂಡ ಹೊಸದಾಗಿ ಕಾಲೇಜಸನ್ನ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇರಲ್ಲ. ಸೊ ಈಗ ರಿಯಲ್ ಅಲಾಟ್ಮೆಂಟ್ ಸ್ಟಾರ್ಟ್ ಆದ ನಂತರ ಹೊಸದಾಗಿ ಕಾಲೇಜಸನ್ನ ಆ್ಯಡ್ ಮಾಡೋದಕ್ಕೆ ಆಗಲ್ಲ. ಒಂದೇ ಒಂದು ಕೇಸಲ್ಲಿ ಆಗತ್ತೆ. ಈಗ ಹೊಸದಾಗಿ ಯಾವುದೊಂದು ಕಾಲೇಜ್ಗೆ ಪರ್ಮಿಷನ್ ಸಿಕ್ತು, ಅದು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಯಿತು, ಆವಾಗ ಆ ಒಂದೇ ಕಾಲೇಜಲ್ಲಿರುವಂಥ ಬ್ರಾಂಚಸ್ ಅದನ್ನು ನೀವು ಆ್ಯಡ್ ಮಾಡಬಹುದು. ಓಕೆನಾ? ಆಲ್ರೆಡಿ ಈಗಾಗಲೇ ಏನು ಸೀಟ್ ಮ್ಯಾಟ್ರಿಕ್ಸ್ ಇತ್ತು ಅದರಲ್ಲಿರುವಂತಹ ಕಾಲೇಜಸನ್ನು ಈಗ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರೆ ಆ್ಯಡ್ ಮಾಡೋದಕ್ಕಾಗಲ್ಲ. ಹಾಗಿದ್ರೆ ಆಪ್ಷನ್ ಎಂಟ್ರಿಲಿ ಯಾವ ರೀತಿ ಎಡಿಟ್ ಮಾಡಬಹುದು ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಇದರಲ್ಲಿ ಚಾಯ್ಸ್ 2 ಮತ್ತು ಚಾಯ್ಸ್ 3 ಎರಡು ಚಾಯ್ಸ್ ಮಾಡಿದಂತಹ ವಿದ್ಯಾರ್ಥಿಗಳಿರ್ತಾರೆ. ಅದರಲ್ಲಿ ಕೇಸಸ್ ಬೇರೆ ಬೇರೆ ಇರುತ್ತೆ. ಈಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳೋಣ. ನಿಮ್ಮ ಆಪ್ಷನ್ ಎಂಟ್ರಿ ಒಳಗಡೆ 100 ಕಾಲೇಜಸ್ ಇತ್ತು. ಅದರಲ್ಲಿ 10th ಕಾಲೇಜ್ ಅಂದರೆ 10ನೇ ಪ್ರಯಾರಿಟಿ ಕಾಲೇಜ್ ನಿಮಗೆ ಅಲಾಟ್ ಆಯಿತು. ಅವಾಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ 10ನೇ ಪ್ರಯಾರಿಟಿ ಹೋಲ್ಡಲ್ಲಿರುತ್ತೆ ಅಥವಾ ಬ್ಯಾಕಪ್ಪಲ್ಲಿರುತ್ತೆ. ನಮ್ಮ ಕೇದವರು ಫಸ್ಟ್ ಪ್ರಯಾರಿಟಿಯಿಂದ 9th ಪ್ರಯಾರಿಟಿ ಒಳಗಡೆ ಬೇರೆ ಯಾವುದಾದ್ರು ಒಂದು ಕಾಲೇಜನ್ನು ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆಯಿತು ಅಂತ ಹೇಳಿದ್ರೆ ಈ 10th ಕಾಲೇಜ್ ಡಿಲೀಟ್ ಆಗುತ್ತೆ. ಫಸ್ಟ್ ಪ್ರಯಾರಿಟಿಯಿಂದ 9th ಪ್ರಯಾರಿಟಿ ಒಳಗಡೆ ಅವರು ಬೇರೆ ಯಾವುದಾದ್ರೂ ಒಂದು ಕಾಲೇಜ್ ನಿಮಗೆ ಅಲಾಟ್ ಮಾಡಿರ್ತಾರೆ. ನಂತರ 11th ಪ್ರಯಾರಿಟಿ 10th ಪ್ರಯಾರಿಟಿ ಸಿಕ್ಕಿತ್ತಲ್ವ ನಿಮಗೆ ಫಸ್ಟ್ ರೌಂಡಲ್ಲಿ, ಸೊ ಅದನ್ನು ನೀವು ಹೋಲ್ಡ್ ಮಾಡಿದ್ದೀರಾ. ಈಗ ಹೋಲ್ಡ್ ಮಾಡಲಿ ಇಟ್ಟಾಗ ಅಂದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿದಾಗ 10ನೇ ಪ್ರಯಾರಿಟಿ ಹೋಲ್ಡಲ್ಲಿರುತ್ತೆ. ಫಸ್ಟ್ ಪ್ರಯಾರಿಟಿಯಿಂದ 9th ಪ್ರಯಾರಿಟಿ ಒಳಗಡೆ ಬೇರೆ ಯಾವ್ದಾದ್ರು ಕಾಲೇಜ್ ನಿಮಗೆ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. 11ನೇ ಪ್ರಯಾರಿಟಿಯಿಂದ ಅದರ ನಂತರದ ಎಲ್ಲ ಪ್ರಯಾರಿಟೀಸ್ ಡಿಲೀಟ್ ಆಗುತ್ತೆ. ಅದು ನಿಮಗೆ ಎಡಿಟ್ ಮಾಡೋದಕ್ಕೆ ಅವಕಾಶ ಕೂಡ ಸಿಗಲ್ಲ. 11ನೇ ಪ್ರಯಾರಿಟಿಯಿಂದ ಅದರ ನಂತರದ ಎಲ್ಲ ಪ್ರಯಾರಿಟೀಸ್ ಡಿಲೀಟ್ ಆಗುತ್ತೆ. ಹಾಗಾದರೆ ನೀವೇನು ಎಡಿಟ್ ಮಾಡ್ಬೋದು ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ 10ನೇ ಪ್ರಯಾರಿಟಿ ಹೋಲ್ಡಲ್ಲಿದೆ, ಫಸ್ಟ್ ಪ್ರಯಾರಿಟಿಯಿಂದ 9th ಪ್ರಯಾರಿಟಿವರೆಗೆ ಕಾಲೇಜಸ್ ಇದ್ದಾವೆ. ಅದರಲ್ಲಿ ನೀವೀಗ ಯಾವ್ದಾದ್ರು ಕಾಲೇಜ್ ಬೇಡ ಅದನ್ನು ಬೇಕಾದರೆ ಡಿಲೀಟ್ ಮಾಡ್ಬೋದು. ನಂತರ ಪ್ರಯಾರಿಟಿ ಆರ್ಡರ್ ಏನಿದೆ ಅದನ್ನು ಚೇಂಜ್ ಮಾಡ್ಬೋದು. ಅಂದರೆ ಈಗ 8th ಪ್ರಯಾರಿಟಿ ಇರೋದನ್ನು ಸೆಕೆಂಡ್ ಪ್ರಯಾರಿಟಿಗೆ ಸೆಟ್ ಮಾಡಿದ್ರಿ, ಈ ರೀತಿ ಆರ್ಡರ್ನ ಚೇಂಜ್ ಮಾಡಬಹುದು. ಬಟ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ನೀವು ಹೋಲ್ಡ್ ಮಾಡಿದ ಕಾಲೇಜ್ ಏನಿದೆ ಅದು ಎಷ್ಟನೇ ಪ್ರಯಾರಿಟಿ ಇದೆಯೋ ಅದರ ನಂತರದ ಎಲ್ಲ ಪ್ರಯಾರಿಟೀಸ್ ಡಿಲೀಟ್ ಆಗಿಬಿಡುತ್ತೆ. ಸರಿನಾ? ನಿಮಗೆ ಅಲಾಟ್ ಆದ ಪ್ರಯಾರಿಟಿಗಿಂತ ಮೇಲ್ಗಡೆ ಇರುವಂಥ ಪ್ರಯಾರಿಟೀಸಲ್ಲಿ ಬೇರೆ ಯಾವ್ದಾದ್ರು ಕಾಲೇಜನ್ನು ನಿಮಗೆ ಅಲಾಟ್ ಮಾಡಿದಾಗ ಟ್ರೈ ಮಾಡ್ತಾರೆ. ಇದು ಚಾಯ್ಸ್ 2. ಹಾಗಿದ್ರೆ ಚಾಯ್ಸ್ 3 ಅಂದರೆ ಏನಾಗುತ್ತೆ ಅದನ್ನು ತಿಳ್ಕೊಳ್ಳೋದಾದ್ರೆ, ನಿಮಗೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ ಈಗ ಅದೇ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. 100 ಕಾಲೇಜಸ್ನ ಎಂಟರ್ ಮಾಡಿದ್ರಿ, 10th ಪ್ರಯಾರಿಟಿ ನಿಮ್ಗೆ ಅಲಾಟ್ ಆಯಿತು. ಆ ಕಾಲೇಜ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಬೋದು. ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ ಆ 10th ಪ್ರಯಾರಿಟಿ ಏನು ಅಲಾಟ್ ಆಗಿತ್ತು ಅದು ಡಿಲೀಟ್ ಆಗುತ್ತೆ. ನಿಮ್ಮ ಆಪ್ಷನ್ ಲಿಸ್ಟಿಂದ ಅದು ಡಿಲೀಟ್ ಆಗುತ್ತೆ. ಫಸ್ಟ್ ಪ್ರಯಾರಿಟಿಯಿಂದ 9th ಪ್ರಯಾರಿಟಿ ಇರುತ್ತೆ. ಅದ ನಂತರ 11ನೇ ಪ್ರಯಾರಿಟಿಯಿಂದ ಲಾಸ್ಟ್ ಪ್ರಯಾರಿಟಿವರೆಗಿನ ಕಾಲೇಜಸ್ ಇರುತ್ತೆ. ಆ ಕಾಲೇಜ್ಗಳಲ್ಲಿ ನೀವೇನಾದ್ರು ಚೇಂಜಸ್ ಮಾಡಬೇಕು ಅಂತಿದ್ರೆ, ಅಂದರೆ ಆ ಬಾಕಿ ಉಳಿದಂತಹ ಕಾಲೇಜ್ಗಳಲ್ಲಿ ಕಾಲೇಜ್ಗಳ ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡಬೇಕು, ಆವಾಗ ಚೇಂಜ್ ಮಾಡ್ಬೋದು. ಸರಿನಾ? ಅಥವಾ ಆ ಕಾಲೇಜಲ್ಲಿ ಯಾವ್ದಾದ್ರು ಕಾಲೇಜ್ ಬೇಡ ಅಂತ ಹೇಳಿದ್ರೆ ಡಿಲೀಟ್ ಮಾಡ್ಬೋದು. ಈ ರೀತಿ ಎಡಿಟಿಂಗನ್ನು ಮಾಡ್ಬೋದು. ಅದಕ್ಕೆ ಡೇಟನ್ನು ಅನೌನ್ಸ್ ಮಾಡ್ತಾರೆ, ಪರ್ಟಿಕ್ಯುಲರ್ ಡೇಟನ್ನು ಅನೌನ್ಸ್ ಮಾಡ್ತಾರೆ. ಇಂತಹ ದಿನಾಂಕದಿಂದ ಇಂತಹ ದಿನಾಂಕದವರೆಗೆ ಎಡಿಟ್ ಮಾಡಬಹುದು ಅಂತ. ಇದುವರೆಗೆ ಡೇಟನ್ನು ಅನೌನ್ಸ್ ಮಾಡಿಲ್ಲ, ಬಟ್ ಅನೌನ್ಸ್ ಮಾಡ್ತಾರೆ. ಆವಾಗ ಈ ರೀತಿ ಎಡಿಟ್ ಮಾಡ್ಬೋದು. ಏನು ಹೇಳಿ, ಯಾವುದಾದ್ರು ಕಾಲೇಜ್ ಬೇಡ ಆದರೆ ಡಿಲೀಟ್ ಮಾಡ್ಬೋದು, ಇಲ್ದಿದ್ರೆ ಈಗ ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡ್ಬೋದು. ಬಟ್ ಹೊಸದಾಗಿ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಇರಲ್ಲ. ನಂತರ ಇದಿಷ್ಟು ಎಡಿಟಿಂಗ್ ಬಗ್ಗೆ ಆಗಿತ್ತು. ಬೇರೆ ಏನಾದರೂ ಡೌಟ್ ಇದ್ದರೆ ಕನ್ನಡ ತಿಳಿಸಿ. ನಂತರ ಈ ವಿಡಿಯೋನ ರಾತ್ರಿ 12 ಗಂಟೆ ನಂತರ ರೆಕಾರ್ಡ್ ಮಾಡ್ತಿರೋದು, ತಪ್ಪದೆ ಲೈಕ್ ಕೂಡ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.